ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನಮ್ಮಿಬ್ಬರ ಕಡೆಯಿಂದ ಆಲ್ ದಿ ಪ್ರೆಸ್ ಫ್ಯಾಮಿಲಿ, ಮೀಡಿಯಾ ಫ್ಯಾಮಿಲಿ, ನೀವು ನಿನ್ನೆಯಿಂದನೂ ಬಂದಿದ್ದಕ್ಕೆ ನಾನು ಪರ್ಸ್ನಲಾಗಿ ಭೇಟಿ ಹಾಕಾಗಲಿಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಆ್ಯಸ್ ಅ ಫ್ಯಾಮಿಲಿ. ಆ್ಯಂಡ್ ಎಸ್, ಇವತ್ತಿನ ಒಂದು ಹೊಸ ಜೀವನ, ಒಂದು ಹೊಸ ಹುರುಪಿದೆ ನನಗೆ. ಐ ಥಿಂಕ್ ಐವ್ ಗಾಟ್ ದಿ ಬೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಸೋನಲ್ ಅವರು ನನಗೆ ಅದೇನು ಹೇಳ್ತಾರಲ್ಲ, ಬೆಸ್ಟ್ ಕಮ್ಸ್ ಅಟ್ ದಿ ಲಾಸ್ಟ್ ಅಂತ. ಸೊ ಇಷ್ಟು ದಿವಸ ನಾನು ಕಾದಿದ್ದಕ್ಕೂ ಐ ಥಿಂಕ್ ಗಾಡ್ ಹ್ಯಾಸ್ ಬೀನ್ ವೆರಿ ಕೈಂಡ್. ಅದ್ಭುತವಾದಂಥ ಒಂದು ಪಾರ್ಟ್ನರ್ನ ಕೊಟ್ಟಿದ್ದಾರೆ. ಸೊ ಭಾಳ ಖುಷಿ ಇದೆ ನನಗೆ. ಸರ್, ಫಸ್ಟಿಂದ ನಾವು ಹೇಳೋ ಥರ ಯಾವಾಗಲೂ ಸಿನಿಮಾ ನಮ್ಮ ಚಿತ್ರರಂಗನೇ ಒಂದು ಫ್ಯಾಮಿಲಿ ಥರ ಅಂತಲೇ ಹೇಳ್ತೀವಿ. ಸೊ ಹಾಗೆ ಒಂದು ತಮ್ಮನ ಥರನೋ, ಒಂದು ಮಗನ ಥರನೋ, ಒಂದು ಫ್ರೆಂಡ್ ಥರನೋ ಎಲ್ಲ ಒಂದು ಎಮೋಷನಲ್ಲಿ ಇಟ್ಕೊಂಡು ನಿನ್ನೆ ಬಂದು ನನಗೆ ಎಷ್ಟೊಂದು ಜನ ಬ್ಲೆಸ್ ಮಾಡೋದ್ರು. ಇವತ್ತೂ ನಿನ್ನೆ ಆಗಿದ್ರು, ಇವತ್ತೆಲ್ಲ ಬಂದು ನಮಗೆ ವಿಶ್ ಮಾಡಿ ಹೋಗ್ತಿದ್ದಾರೆ. ಸೊ ಅದು ಹೆಂಗೆ ಅಂತಂದರೆ ಒಂದು ಫ್ಯಾಮಿಲಿ ಫಂಕ್ಷನ್ ನಡೀತಾ ಇದೆ ಅನ್ನೋದೇ ಒಂದು ಫೀಲಿಂಗು. ನನಗೂ ಕೂಡ ಅದೇ ಥರ ಒಂದು ಬಾಂಧವ್ಯತೆ ಇದೆ. ಆ್ಯಂಡ್ ಇಂಡಸ್ಟ್ರಿ ಕೂಡ ನನಗೆ ಎಲ್ಲರ ಜೊತೆ ಅಷ್ಟು ಆತ್ಮೀಯತೆ ಇತ್ತು ನನಗೆ. ಆ್ಯಂಡ್ ಸಿನಿಮಾ ಬಿಟ್ಟರೆ ಇನ್ನೇನು ಫಂಕ್ಷನ್ಸ್ ಆ ಥರ ಯಾವುದೂ ಇಲ್ಲ. ಫಸ್ಟ್ ಟೈಮ್ ನಮ್ಮದು ಒಂದು ಪರ್ಸ್ನಲ್ ಇಲ್ಲ ಫಂಕ್ಷನ್ ಅಂತ ನಾನು ಕರೆದಿದ್ದಲ್ವ. ಸೊ ಎವ್ರಿ ಒನ್ ವೆರ್ ಸೋ ಗ್ರೇಸ್ಫುಲ್ ದಟ್ ಎಲ್ಲರೂ ಬಂದು ನಮ್ಮನ್ನು ವಿಶ್ ಮಾಡಿ ಬ್ಲೆಸ್ ಮಾಡಿ ಹೋಗಿದ್ದಾರೆ. ಸೊ ಎಲ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಕುಟುಂಬದ ಜೊತೆಗಿದೆ, ಕುಟುಂಬದ ಆಪ್ತರೊಬ್ಬರನ್ನ ಮಿಸ್ ಮಾಡ್ಕೊಂಡಿದ್ವಿ. ಆ ಬಗ್ಗೆ ಮಾತಾಡಿದರೆ ದರ್ಶನ್ ಸರ್ ಅನುಪಸ್ಥಿತಿ ಒಂದು ಮಾಹಿತಿ ಪ್ರಕಾರ ಒಂದು 2-3 ಸಾರಿ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡೋಂಥದ್ದಾಗಿತ್ತು. ಅವ್ರ ಆಶೀರ್ವಾದ ಪಡೆದು ಫೈನಲಿ ಕಾಲ ಆ ಗಳಿಗೆ ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾವು ಆ್ಯಕ್ಚುಲಿ ನಾವು ಲಗ್ನ ಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಬಾಸ್ ಹತ್ರ ಮಾತಾಡಿದಾಗ ನಮ್ಮದು ಶೂಟಿಂಗ್ ಯಾವಾಗ ಬರುತ್ತೆ, ಏನು ನಿನ್ಗೆ ಎಷ್ಟು ದಿವಸ ಗ್ಯಾಪ್ ಬೇಕು ಅಂತೆಲ್ಲ ಅವ್ರು ಯೋಚನೆ ಮಾಡಿ August 11th ಅನ್ನೋದು ಒಂದು ಓಕೆ, ಈ ಮಗನೇ ಡೇಟ್ ಚೆನ್ನಾಗಿರುತ್ತೆ ನಿನಗೂ ಒಂದು 2-3 ಆಪ್ಷನ್ ಇಟ್ಕೊಂಡಿದ್ದೆ ನಾನು. ಆಗಸ್ಟಲ್ಲಿ ಒಂದು 2-3 ಡೇಟ್ ಇತ್ತು. ಸೊ ಹಾಗಾಗಿ ಅವರು 11th ಡೇಟ್ ಕೊಟ್ಟರು. 11th ಡೇಟ್ನ ಕೊಟ್ಟಿದ್ದರು. ಅದಾಗಿ ಸ್ವಲ್ಪ ದಿವಸಕ್ಕೆ ಈ ಥರದೊಂದು ಇನ್ಸಿಡೆಂಟ್ ಆಯಿತು. ಅವ್ರಿಗೆ ಗೊತ್ತಿತ್ತು ಈ ಡೇಟ್ ಅನ್ನೋದು ಅಂತ. ಹಾಗಾಗಿ ನಾವು ನನಗೆ ತುಂಬ ಒಂಥರ ಡೈಲಾಮದಲ್ಲಿದೆ, ಏನು ಮಾಡಬೇಕು ಅಂತ. ಯಾಕಂದರೆ ಎಲ್ಲಕ್ಕಿಂತ ನಾನು ನೋಡಿದೆ ನಮ್ಮ ತಾಯಿ ಬಿಟ್ಟರೆ ಬಾಸಿನ ತುಂಬ ಹೆಚ್ಚು ಮದುವೆ ಮಾಡ್ಕೊತಿದ್ರು. ಎಲ್ಲಿದ್ರು ಅಲ್ಲಿಂದ ಬ್ಲೆಸ್ ಮಾಡ್ತಾರೆ. ಬಂದಾಗ ವಿಲ್ ಗೋ ಆ್ಯಂಡ್ ಟೇಕ್ ಇಸ್ ಬ್ಲೆಸ್ಸಿಂಗ್ಸ್. ಅದನ್ನು ಅದರದ್ದು ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವ ಇದೆಲ್ಲನೂ. ಅವಾಗ ಅನಿಸುತ್ತೆ ಯಾವುದು ನಮ್ಮ ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು, ನಮ್ಮ ಆತ್ಮೀಯರು ಜೊತೆಗಿರ್ಬೇಕು ಆ ಟೈಮಲ್ಲಿ ಅಂತ. ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷ್ನಲ್ ಮಾಡುತ್ತೆ. ಸೊ ಅದೇ ಆಗಿದ್ದು ನನಗೂ. ಇಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ನಿನ್ನೆಯಿಂದ ಯು ಹ್ಯಾವ್ ಬೀನ್ ವಿತ್ ಅಸ್. ಥ್ಯಾಂಕ್ ಯು ಸೊ ಮಚ್. ಮಾತಾಡೋದೆಲ್ಲ ಇವ್ರು ಮಾತಾಡಿದ್ದಾರೆ. ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಅಫ್ಕೋರ್ಸ್ ಅವ್ರು ಹೇಳ್ದಂಗೆ ಅವರು ನಮ್ಮ ಲೈಫಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಫ್ರಮ್ ದ ಬಿಗಿನಿಂಗ್. ಸೊ ಅಫ್ಕೋರ್ಸ್ ವಿ ಮಿಸ್ ಹಿಮ್. ಅದೇ ಮದುವೆ ಆದಮೇಲೆ ವಿಲ್ ಗೋ ಟೇಕ್ ಬ್ಲೆಸ್ಸಿಂಗ್ಸ್ ಅವ್ರ ಆಚೆ ಬಂದು ಟೇಕ್ ಬ್ಲೆಸ್ಸಿಂಗ್ಸ್. ಅದು ಪ್ರೊಫೆಷ್ನಲಿ ಅದಾಗಿದೆ ಅಷ್ಟೇ. ಬಟ್ ಅದರ್ವೈಸ್ ಇಟ್ಸ್ ಟು ಇಂಡಿವಿಜುವಲ್. ಈ ಥರದೊಂದು ಪರ್ಸ್ನಾಲಿಟಿ, ಈ ಥರದೊಂದು ಪರ್ಸನ್ ನನಗೆ ಸಿನಿಮಾ ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಅಕ್ಸೆಪ್ಟ್ ಮಾಡ್ತಿದ್ದೇನೆ ನಾನು. ನಾವಿಬ್ಬರು ಮಾತಾಡೋಕ್ಕೆ ಶುರು ಮಾಡಿದಾಗ ಅದೇನೇ ಇದ್ದಿದ್ದು. ಅವ್ರು ಯಾವತ್ತೂ ಅವ್ರಿಗೊಂದು ನನ್ನ ಹೀರೋಯಿನು, ನನಗೊಂದು ಸ್ಟಾರ್ಡಮ್ ಇದೆ ಅನ್ನೋ ಸೆಲೆಬ್ರಿಟಿ, ನಾನು ಯಾವುದೂ ಅದು ಅವ್ರ ತಲೆಯಲ್ಲಿ ಇಲ್ಲೇ ಇಲ್ಲ. ನನಗೂ ಅಷ್ಟೇ. ನಾವಿಬ್ಬರು ಮಾತಾಡಬೇಕಾದ್ರೆ ಮ್ಯಾರೇಜ್ ಅಂತಲೇ ತಲೆಲಿಟ್ಕೊಂಡು ಮಾತುಕತೆ ಶುರುವಾಗಿದ್ದಲ್ಲ. ನನ್ನದೇ ಅಂದೆ, ನಿಮ್ಮದೊಂದು ಪ್ರಪೋಸಲ್ಲು ನನಗೆ ಒಂದು ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ ಬಂದಿರೋ ಬಹುಶಃ ಒಪ್ಕೊಂಡ್ಬಿಡ್ತಿದ್ದೆ ನಾನು ಈ ಥರದೊಂದು ವ್ಯಕ್ತಿಗೋಸ್ಕರ ಅಂತಂದ್ಬಿಟ್ಟು. ಸೊ ಅದು ನನಗೆ ಚಿತ್ರರಂಗ ಇವತ್ತಿನವರೆಗೂ ನಮ್ಮ ತಾಯಿಗೆ, ನಮ್ಮ ತಂದೆಗೆ, ನಮ್ಮ ಅಣ್ಣನಿಗೆ ಎಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಕೊಟ್ಕೊಂಡ್ಬಂದಿದೆ. ಸೊ ಇದೊಂದು ಕೊಡುಗೆ ನನಗೆ ಚಿತ್ರರಂಗದಿಂದ ಮತ್ತೆ ಸಿಕ್ಕಿದೆ. ಬರ್ಡೇ ಇಲ್ಲ, ಆ್ಯಕ್ಚುಲಿ ನಮಗೆ ಒಳ್ಳೆ ದಿನ. ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಲ್ವಾ. ಬರ್ಡೇ ದಿನ ಅಂತ ಅಲ್ಲ, ಇದು ವಾಸ್ ವೆರಿ ಪ್ರೆಷಸ್ ಅಂತ ಈ ಡೇನ ಸೆಲೆಕ್ಟ್ ಮಾಡಿ. ಮತ್ತು ಅವ್ರು ಕೇಳಿದ್ರು ನನಗೆ, ನಿಮ್ಮ ಬರ್ಡೇ ದಿನ ವೆಡ್ಡಿಂಗ್ ಡೇ ಸೇಮ್ ಇದ್ದರೆ ಪರವಾಗಿಲ್ವಾ ಅಂತ. ಐ ಸೆಡ್ ಇಟ್ಸ್ ಓಕೆ, ಇಟ್ಸ್ ವೆರಿ ಸ್ಪೆಷಲ್. ನಿಮ್ಮ ಬಾರ್ನ್ ಆಗಿರೋ ದಿನನೇ ಯು ಆರ್ ಸ್ಟಾರ್ಟಿಂಗ್ ಎನಾದರ್ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದರೆ ಇಟ್ ವಿಲ್ ಬಿ ಬ್ಯೂಟಿಫುಲ್ ಅಂತ.
ಖಂಡಿತವಾಗ್ಲೂ ಅವರು ಅದೇ ಎಮೋಷ್ನಲ್ ಆಗಿದ್ದಾರೆ. ನನಗದೇ ಅವರ ಇದ್ದಂಥ ಆಸೆ, ಅವ್ರು ಯಾವತ್ತೂ ನಾನು ಏನೋ ಈ ಥರ ಮನೆ ಮಾಡು ಅಂತನೋ ಇನ್ನೊಂದೇನೋ ಮತ್ತೊಂದು ಯಾವುದು ಕೇಳೇ ಇಲ್ಲ ಅವ್ರು ಯಾವತ್ತೂ. ಅವ್ರು ಒಂದೇ ನೀನು ಮದುವೆ ಮಾಡ್ಕೋಬೇಕು ಅಂತಿದ್ದು. ಸೊ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ, ಇದು ದೇವ್ರ ಇಚ್ಛೆ ಇರುತ್ತೆ. ಸೊ ಅದು ಇವತ್ತಿಂದು ನನ್ನ ಹಣೆ ಮೇಲೆ ಬರ್ದಿತ್ತು. ಸೊ ಅಮ್ಮನ ಕಣ್ಣು ಮುಂದೆ ಇದೊಂದು ಆಗಿದ್ದು ಖುಷಿ ಇದೆ. ಹಾಂ, ಥ್ಯಾಂಕ್ ಯು ಮತ್ತು ಒಂದು ಸೆಕೆಂಡ್ ಪ್ಲೀಸ್ ಎಲ್ಲ ಊಟ ಮಾಡ್ಕೊಂಡೋಗಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.